ಅಷ್ಟು ಕಷ್ಟ ಇದೆಯಾ ಡಾಕ್ಯುಮೆಂಟ್ಸ್ಗಳು ಇವ್ರು ಕೇಳಿರೋದು ಅಷ್ಟು ಕಷ್ಟ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಇಂಥವ್ರಿಗೆ ಸಹಾಯ ಮಾಡಬೇಕು ಅಂತ ಏನೇನೆ ಈ ಸಹಾಯ ಕೇಂದ್ರಗಳನ್ನು ಓಪನ್ ಮಾಡಬೇಕು ಅನ್ನೋದು ಒಂದಿತ್ತು. ಬಟ್ ಆರೋಪ ಏನ್ ಬರ್ತಿದೆ ಅಂತಂದ್ರೆ 80% ಈ ಫೆಸಿಲಿಟೇಷನ್ ಕೇಂದ್ರಗಳು ಓಪನ್ನೇ ಆಗಿಲ್ಲ ಅನ್ನೋ ಆರೋಪ. ಇದು ನಿಜಾನಾ ಅಂತ? ಇದು ನಿಜ. ಯಾಕೆ ಅಂತ ಹೇಳಿದ್ರೆ ನೀವು ಎರಡು ಪ್ರಶ್ನೆ ತಗೊಂಡು ಇಲ್ಲಿ ಬಂದಂಥದ್ದಕ್ಕೆ ಎರಡಕ್ಕೆ ರೆಸ್ಪಾನ್ಸ್ ಮಾಡ್ಬಿಡ್ತೀನಿ, ಕ್ವಿಕ್ಕಾಗಿ ಮಾಡ್ಬಿಡ್ತೀನಿ. ಮೊದಲನೇದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಲಾಸ್ಟ್ ಕ್ವಶನಿಂದನೇ ತಗೊಳ್ತೀನಿ. ಚುನಾವಣಾ ಆಯೋಗ ಮತ್ತು ಆಡಳಿತ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಎರಡೂ ಕೂಡ ಒಪ್ಕೊಂಡಿದ್ದೇನಪ್ಪ ಅಂತ ಹೇಳಿದರೆ ನಾವು ಪ್ರತಿ ಗ್ರಾಮ ಪಂಚಾಯಿತಿ ಲೆವೆಲ್ನಲ್ಲಿ ಸಹಾಯ ಕೇಂದ್ರಗಳನ್ನು ತೆಗಿತೀವಿ ಅಂತ ಆದೇಶ ಕೂಡ ಹೊರಡಿಸಿದ್ದಾರೆ ಕರ್ನಾಟಕ ಸರ್ಕಾರ. ಆದರೆ ಇದು ಆಗಿಲ್ಲ. 80% ಅಲ್ಲ, ಅದಕ್ಕಿಂತ ಹೆಚ್ಚಿನದಾಗಿಯೇ ಆಗಿಲ್ಲ. ನಮ್ಮ ಸುತ್ತಮುತ್ತ ಇರತಕ್ಕಂಥ ಚನ್ನಗಿರಿ ತಾಲೂಕಿನ ಯಾವ ಗ್ರಾಮ ಪಂಚಾಯಿತಿಯಲ್ಲೂ ಹೆಲ್ಪ್ ಸೆಂಟರ್ಗಳು ತೆಗೆದಿಲ್ಲ. ಇದನ್ನು ಮಾಡಿರ್ತಕ್ಕಂಥದ್ದು ಯಾರಾದರೂ ವಾಲಂಟಿಯರ್ಸ್ ಮಾಡಿದ್ದಾರೆ ಹೊರತು ಸರ್ಕಾರ ಮತ್ತು ಚುನಾವಣಾ ಆಯೋಗ ಯಾವ ಲೆವೆಲಿಗೆ ಮಾಡಬೇಕಾಗಿತ್ತು ಅದು ಮಾಡೋಕ್ಕಾಗಿಲ್ಲ. ಇದ್ರ ಜೊತೆಗೇ ಇಲ್ಲಿಂದ ಸೇರಿಸಿ ಹೇಳ್ಬಿಡ್ತೀನಿ, ನಾವೆಲ್ಲ ಪಕ್ಷದವರು ನಾವು ಕರ್ನಾಟಕದಲ್ಲಿ ಬೆಂಗಾಲು ಮತ್ತು ಬಿಹಾರ ಆದಂಗೆ ಬಿಟ್ಟಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ ನಟರಾಜ್ ಗೌಡ್ರು ಸರ್. ಆದರೆ ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ASDO ಮಾಡೇ ಆಗಿಬಿಟ್ಟಿದೆ. ಅದು ಉಲ್ಟಾ ಡೆಡ್ ಆಪೋಸಿಟ್ ಆಗೋಗಿದೆ. ಎಷ್ಟು ನಿಲ್ಲಿಸ್ಬೇಕಾಗಿತ್ತೋ ಅಷ್ಟು ನಿಲ್ಸೋಕ್ಕಾಗಿಲ್ಲ. ಇಡೀ ಭಾರತದಲ್ಲಿ 20% ಮಾಡಿದ್ದಾರೆ. ಈಗ ನಾವು ಮುಂದೆ ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಪ್ರಾಕ್ಟಿಕಲಿ ಇಂಪಾಸಿಬಲ್. ಕರ್ನಾಟಕದ ಅಷ್ಟೂ ಜನ ಮನೆಯಿಂದ ಒಬ್ಬರು ಹೋದ್ರೂ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ. ವೆಸ್ಟ್ ಬೆಂಗಾಲಲ್ಲಿ ASDO ಮಾರ್ಕ್ ಆಗಿದ್ದು ಬರೀ 7.6%, ಕರ್ನಾಟಕದಲ್ಲಿ 20% ಆಗಿದೆ. 7.6%ನಲ್ಲಿ ಇದ್ದಂಥವ್ರು ಜನರು ಕೋರ್ಟಿಗೆ ಹೋದಾಗ ಕೋರ್ಟು ಮತ್ತು ಪತ್ರಿಕಾ ವರದಿಗಳು ಹೇಳಿದ್ದು ಇದೆಲ್ಲವನ್ನು ನಾವು ವೆರಿಫೈ ಮಾಡಬೇಕು ಅಂದರೆ 21 ವರ್ಷ ಬೇಕು ಅಂತಂದರು. ಇಲ್ಲಿ 20% ಆಗಿದೆ. 7%ಗೆ 21 ವರ್ಷ ಬೇಕು ಅಂದರೆ ಇದಕ್ಕೆ ಯಾವಾಗ ಮಾಡ್ತೀರಿ? ಡೇಟ್ ಎಷ್ಟು ಎಕ್ಸ್ಟೆಂಡ್ ಮಾಡಿದರೂ ಆಗಲ್ಲ. ನಾವು ಎಲ್ಲ ಹಿಯರಿಂಗಿಗೆ ಹೋಗೋಕ್ಕೆ ಆಗಲ್ಲ. ಹಿಯರಿಂಗು ತಾಲೂಕ್ ಲೆವೆಲಲ್ಲಿ EROಗಳು ಮಾಡ್ತಾರೆ, DCಗಳು ಮಾಡ್ತಾರೆ. ಜನ ಏನು ಮಾಡ್ತಾರೆ ಗೊತ್ತಾ ಮೇಡಮ್, ನಾನು ಹೇಳ್ತೀನಿ, ಎಲ್ಲರ ಹತ್ರ ಮಾತಾಡ್ತೀನಿ, ಇದ್ರೆಷ್ಟು ಹೋದ್ರೆಷ್ಟು. ಈ ಕಾಂಗ್ರೆಸ್ ಬಂದ್ರೇನು, BJP ಬಂದ್ರೇನು, JDS ಬಂದ್ರೇನು ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ. ದತ್ತಾತ್ರೇಯ ಸರ್, ನಿಜ ಇವಾಗ ಡಿಲೀಟ್ ಆಗಬಹುದು ಅಂತೇಳಿ ಪಟ್ಟಿಯಲ್ಲಿ ಇದ್ರೂ ಕೂಡ ನಿಮಗೆ 10 ರಿಂದ 15 ದಿನ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆಲ್ಲ ಸಮಯ ಇರುತ್ತೆ. ನಿಮ್ಮ ಹತ್ರ ಡಾಕ್ಯುಮೆಂಟ್ಗಳಿದ್ರೆ ಅದನ್ನು ತೊಗೊಂಡು ಹೋಗಿ ವಾಪಸ್ ಪಟ್ಟಿಗೆ ಸೇರ್ಪಡೆಗೊಳ್ಳಿಕ್ಕೆ ಅವಕಾಶ ಇದೆ. ಇದೆಲ್ಲ ನಾವು ಕೇಳ್ತಾ ಇದ್ದೀವಿ. ಬಟ್ ಕೇಳದಷ್ಟು ಸುಲಭ ಇಲ್ಲ, ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ ಇದೆ ಅನ್ನೋದನ್ನು ಸರೋವರ್ ಅವರು ಹೇಳ್ತಿದ್ದಾರೆ. ಜನಸಾಮಾನ್ಯರ ಬಾಯಲ್ಲೂ ಅದೇ ಮಾತಿರೋದು. ಮೇಡಮ್, ಮೊದಲನೇದಾಗಿ ಯಾರೀಗ ಎನ್ಯುಮರೇಷನ್ ಫಾರಮ್ನ ಕೊಟ್ಟಿದ್ದಾರೆ ಅವ್ರಿಗೆ ಯಾರಿಗೂ ಡಾಕ್ಯುಮೆಂಟ್ ಕೇಳಿಲ್ಲ. ಫಸ್ಟ್ ಪಾಯಿಂಟ್ ಡ್ರಾಫ್ಟಲ್ಲಿ ಬಂದೇ ಬರುತ್ತೆ ಅವ್ರದ್ದು. ಯಾರು 2002ರಲ್ಲಿ ಮ್ಯಾಪಿಂಗ್ ಆಗಿದೆ ಅವ್ರಿಗೆ ಯಾವ ಡಾಕ್ಯುಮೆಂಟು ಕೇಳಲ್ಲ. ಫಿನಿಶ್. ಇವ್ರು ಹೇಳ್ದಂಗೆ 30-40% 2002ನವ್ರು ಇದ್ದಾರೆ, ಅವ್ರಿಗೆ ಕೇಳಲ್ಲ. ಇನ್ನು ಉಳಿದಂಥವ್ರು ಏನು 2002ರಲ್ಲಿ ಇಲ್ದರು ಪ್ರೊಜನಿ ಮ್ಯಾಪಿಂಗು ಅಂತೆಲ್ಲ ಏನು ಒಳಗೆ ಸೇರಿದಾರೋ ಅವರ ಬಗ್ಗೆ BLO ಆ್ಯಂಡ್ ARO ವಿಲ್ ಡಿಸೈಡ್. ಯಾರಿಗಾರ ಬೇಕಾ ಅವ್ರಿಗೆ ಇಫ್ ಈ ಸ್ಯಾಟಿಸ್ಫೈಡ್ ವಿತ್ ದೇರ್ ರೆಸಿಡೆನ್ಸ್ ಅಂದರೆ ಅವ್ರ ಪ್ರೊಜನಿ ಮ್ಯಾಪಿಂಗ್ ಎಲ್ಲ ಕೊಟ್ಟರೆ ಅವ್ರಿಗೆ ನೋಟಿಸ್, ಅವ್ರಿಗೇನು ಕೇಳಲ್ಲ. ರೇರೆಸ್ಟ್ ಆಫ್ ದಿ ರೇರ್ ಕೇಸಲ್ಲಿ ಕೇಳ್ತಾರೆ. ಅವ್ರು ಹೇಳ್ದಂಗೆ 12 ಡಾಕ್ಯುಮೆಂಟ್ ಕೇಳಿದ್ದಾರೆ ಅಂತಂದ್ರಲ್ಲ, ಅದು ಏನು ಒಬ್ಬರಿಗೆ ಒಂದು ಡಾಕ್ಯುಮೆಂಟ್ ಕೊಡೋಕ್ಕಾಗಲ್ಲ, ಇನ್ನೊಬ್ರಿಗೆ ಡಾಕ್ಯುಮೆಂಟ್ ಕೊಡೋಕ್ಕಾಗಲ್ಲ. ಓವರಾಲ್ ಎಲ್ಲರಿಗೂ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕೇಳಿದ್ದಾರೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಒಪ್ಕೊಂಡಿದ್ದಾರೆ. OBC SC ST ಬೇರೆ ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿದ್ದಾರೆ. ಪಾಸ್ಪೋರ್ಟ್ ಕೇಳಿದ್ದಾರೆ, ಎಜುಕೇಷನ್ ಸರ್ಟಿಫಿಕೇಟ್ ಕೇಳಿದ್ದಾರೆ. ಯಾವುದೇ ಏನೇ ಎಜುಕೇಷನ್ ಇಲ್ಲ ಅಂದರೂ ಒಂದು ಕೊನೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟರೆ ಸಾಕು ಅಂತ ಹೇಳಿದ್ದಾರೆ. ಆ ಎಲ್ಲ ಸರ್ಟಿಫಿಕೇಟ್ಗಳ್ನು ಕೂಡ ಸರ್ಕಾರ ವಾಲಂಟ್ರಿಯಾಗಿ ನಾವು ಮನೆ ಬಾಗಿಲಿಗೆ ಕೊಡ್ತೀವಿ ಅಂತ ಸರ್ಕಾರನೇ ಹೇಳಿರ್ಬೇಕಾದ್ರೆ ಯಾಕೆ ಯೋಚನೆ ಆಗಬೇಕು? ಸರ್ಕಾರ ಕೊಡತ್ತೆ, ನಾಳೆ ದಿವಸ ಯಾರಿಗೆ ಯಾವ ಸರ್ಟಿಫಿಕೇಟ್ ಕೊಟ್ಟೇ ಕೊಡುತ್ತೆ. ಅವರೆಲ್ಲರೂ ಉಳಿತಾರೆ. ಯಾವುದ್ರೊಳಗೆ ಉಳಿತಾರೆ? ಡ್ರಾಫ್ಟ್ ರೋಲಲ್ಲಿ ಯಾರಿಗೆ ನೋಟಿಸ್ ಕೊಡ್ತಾರೋ ಅವ್ರಿಗೆ ಮಾತ್ರ ಆ ಸರ್ಟಿಫಿಕೇಟೆಡ್ ಎಲ್ಲರಿಗೂ ಕೊಡಲ್ಲ. ಅವ್ರಿಗೆ ಅನ್ಬು ಕುಮಾರ್ ಹೇಳಿದ್ದಾರೆ, ಯಾರಿಗೆ BLOಗೆ ಅನುಮಾನ ಬರುತ್ತೋ ಅಥವಾ ಹಿ ಹ್ಯಾಸ್ ಟು ಸ್ಯಾಟಿಸ್ಫೈ ಹಿಮ್ಸೆಲ್ಫ್, ಬೇಕಾದ್ರೆ ಕೇಳ್ಬೋದು, ಅವ್ರಿಗೆ ಅವ್ರು ನೋಟಿಸ್ ಕೊಡ್ತಾರೆ, ಅವರು ಆ ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ. ಆ ಡಾಕ್ಯುಮೆಂಟ್ ಕೊಡೋದಕ್ಕೆ ಏನು ತೊಂದರೆ? ಸರ್ಕಾರ ಈಗಾಗಲೇ ಕೊಡೋಕ್ಕೆ ರೆಡಿ ಇದೆ, ಭಾಳ ಜನ ತೊಗೊಂಡಿದ್ದಾರೆ. ಮತ್ತು ಭಾಳ ವಿಶೇಷ ಅಂದರೆ 2 ತಿಂಗಳು ಅವಕಾಶ ಕೊಟ್ಟಿದ್ದಾರೆ. ನಾಳೆ 17ನೇ ತಾರೀಕು ಡ್ರಾಫ್ಟ್ ರೋಲ್ ಕೊಟ್ಟಾದಮೇಲೆ ನಮ್ಮದು ನೆಕ್ಸ್ಟ್ 18/10ಕ್ಕೆ ಫೈನಲ್ ಫೈನಲ್ ವೋಟರ್ ಲಿಸ್ಟ್ ಕೊಡ್ತಾರೆ. ಈ 1 ತಿಂಗಳಲ್ಲಿ ನೀವು ಈ ಎಲ್ಲ ಡಾಕ್ಯುಮೆಂಟು ಕೊಡ್ಬೋದು ಮತ್ತು ಎಲ್ಲ ಅಬ್ಜೆಕ್ಷನ್ನು ಫೈಲ್ ಮಾಡೋಕ್ಕೆ ಇನ್ನೇನಾದ್ರು ಕಾಂಪ್ಲಿಕೇಶನ್ ಇಷ್ಟ ಆದಮೇಲೂ ಕೂಡ ಕೊನೆಗೆ ಅನುಭವ್ ಕುಮಾರ್ ಅವ್ರು ಹೇಳಿದ್ದಾರೆ, ಅಕಸ್ಮಾತ್ ಬೈ ಮಿಸ್ಟೇಕ್ ಅಥವಾ ಬೈ ಏನೋ ಕಾರಣಕ್ಕೋಸ್ಕರ ಯಾರಿಗೋ ಏನೋ ಡಾಕ್ಯುಮೆಂಟ್ ಸಿಗಲಿಲ್ಲ ಅಂದರೆ ಅವನಿಗೆ ನಾವು ವೋಟರ್ ಲಿಸ್ಟಿಂದ ಹೊರಗೆ ಹಾಕಲ್ಲ. ಅವ್ರನ್ನ ಸಮನ್ ಮಾಡಿ ನಮ್ಮ DC ಅವರು ಕೇಳ್ಬಿಟ್ಟು ಅವ್ರದ್ದು ಹಿಂದೆ ಉದಾಹರಣೆಗೆ ಯಾರೋ ಅನಾಥರಿರ್ತಾರೆ, ಅವರಿಗೆ ತಂದೆನೂ ಇಲ್ಲ ತಾಯಿನೂ ಇಲ್ಲ, ತಂದೆದು ಪ್ರಜನಿ ಮಾಡೋದಿರಲ್ಲ, ತಾಯಿನೂ ಪ್ರಜನಿ ಮಾಡೋಕ್ಕಿರಲ್ಲ, ಅವ್ರು ಯಾರ್ದೋ ಮನೇಲಿ ಬೆಳೆದಿರ್ತಾರೆ, ಅಂಥವ್ನು ಹಂಗಾರೆ ಓಟ್ ಕಳ್ಕೊಂತಾನ ಅನ್ನೋ ಪ್ರಶ್ನೆ ಕೇಳಿದಾಗ ಇಲ್ಲ ಸರ್, ಅಂಥವ್ರಿಗೆ ನಾವು DC ಅವರು
ಪರ್ಸನಲ್ ಆಗಿ ಇಂಟರ್ವ್ಯೂ ಮಾಡಿ ಅವ್ರು ಸ್ಯಾಟಿಸ್ಫೈ ಮಾಡಿ ಅವ್ರಿಗೆ ವೋಟರ್ ಲಿಸ್ಟಲ್ಲಿ ಸೇರಿಸ್ತೀವಿ, ನಾವು ಉಳಿಸ್ತೀವಿ.